ನೋಡಿಗೆ ಫಸ್ಟಿಗೆ ನಿಮ್ಮ ಹೆಸರು ಹೇಳಿ, ನೀವು ಅವರವರು ಏನು ಸಮಸ್ಯೆ ಆಯ್ತಾ ಓಕೆ. ಸ್ಟಾರ್ಟ್. ನಾನು ನಿಂಗಪ್ಪ ಗುರಪ್ಪ ಬಳೋಲ್ ಅಂತ, ಶೂರ್ಪಾಲಿ, ಜಮಖಂಡಿ ತಾಲೂಕು ಶೂರ್ಪಾಲಿ ಅವರು. ಮೊನ್ನೆ 24-25 ಮುಳುಗಡೆ ಪ್ರವಾಹ ಬಂದಿತ್ತು ನಮ್ಮಲ್ಲಿ. ಆವಾಗ ಸರ್ವೆ ಮಾಡಿದ್ರು, ಬೆಳೆ ಹಾನಿ ಪರಿಹಾರಧನ ಬಂದತ್ತೀಗ ಆಲ್ರೆಡಿ. ಸರ್ವೆ ಲಿಸ್ಟ ಇದ್ದದ್ದು ಹೊರಗಡೆಯೂ ಮಾಡ್ಯಾರ, ಜಾಸ್ತಿ ಮಾಡ್ಕೊಂಡು ತಲಾಟಿ ಅವರು ಅವ್ಯವಹಾರ ಮಾಡ್ಯಾರ. ಇದ್ರ ಈ ಮುಳುಗಡೆ ಆಗಿದ್ದು ಬಿಟ್ಟು ಕಿಸಿಂದ ಕೆಲವೊಂದಿಷ್ಟು ಉಳಿಸಿ ಕಿಸಿಂದ ಹೊರಗಡೆ ಕೆಲವೊಂದಿಷ್ಟು ಮಂದಿ ಜೋಡಿ ಮಿಲಾವಟ್ಟಾಗಿ ಅವ್ಯವಹಾರ ಮಾಡ್ಕೊಂಡಾರ. ಅಮೌಂಟ್ ಮಾತಾಡಿ ಶಾಮೀಲ್ ಹಾಕಿಸಿಂದ ಅಮೌಂಟ್ ಮಾತಾಡಿ ಅವ್ಯವಹಾರ ಮಾಡ್ಯಾರ. ಅರ್ಹ ಫಲಾನುಭವಿಗೆ ಬಂದಿಲ್ಲ ಪರಿಹಾರಧನ. ಹೊರಗಡೆ ಇದ್ದವರು ನಮ್ಮ ತೆಗೆದು ಹೊರಗಡೆ ಇದ್ದವರು ಹಾಕಿಸಿಂದ ಇದನ್ನು ಅವ್ಯವಹಾರ ಎಸಗ್ಯಾರ. ಇಲ್ಲಿ ಪೇಮೆಂಟ್ ಆದ ಲಿಸ್ಟು ಐತಿ, ನಿಮ್ಗೆ ತೋರಿಸ್ಬೋದು. ಈಗ ಪೇಮೆಂಟ್ ಆದ ಲಿಸ್ಟು ಐತಿ, ಪ್ಲಸ್ ಅವ್ರದ್ದು ಸರ್ವೆ ಲಿಸ್ಟು ಐತಿ, ಅವ್ರದ್ದು ಸರ್ವೆ ಮಾಡಿದ ಲಿಸ್ಟು ಐತಿ. ಅದು ಹೊರತಾಗಿ ಅದಕ್ಕೆ ಮ್ಯಾಚೇ ಇಲ್ಲ ಯಾವ. ಇದು 524ರದ ಏನು ಲಿಸ್ಟ್ ರೀ ಇದು. ಭೂಮಿ ಸರ್ವೇದ್ರಿ ಇದು. ಇದ್ರಾಗ ಸರ್ 524ಕ್ಕೆ ಮುನಗಲ್ದು ಸಹಿತ ಈಗ ಪೇಮೆಂಟ್ ಆಗ್ಯಾವ್ರಿ. ಇದ್ರಾಗ ಅಷ್ಟು ಹೊಳಿ ನಮ್ಮಲ್ಲಿ ಬಂದಿಲ್ಲ. ಮೊನ್ನೆ ಪ್ರವಾಹದಾಗ 521 ಭಾಳ ಆದ್ರೆ ಅಷ್ಟು ಬಂದಿರ್ಬೋದು. 524ರಾಗ ಮುನುಗುವಷ್ಟು ಪ್ರವಾಹ ಬಂದು ಮುನುಗೋ ಸರ್ವೆ ಬಿಟ್ಟು ಕಿಸಿಂದ ಹೊರಗಡೆವು ಹಾಕ್ಯಾರ. ಇದ್ರಾಗ ಹೊರಗಡೆವು ಹಾಕ್ಯಾರ. ಈಗ ಅವ್ಯವಹಾರ ಆಗೈತಿ. ಈಗ ಫಲಾನುಭವಿಗಳು ಕಂಡಾಪಟ್ಟಿ ಉಳ್ದಾರ. ಇದ್ರಾಗ ಈಗ ರೈತರಿಗೆ ನಮಗೆ ನ್ಯಾಯ ಕೊಡಿಸ್ಬೇಕಾದ ಜವಾಬ್ದಾರಿ ತಹಸೀಲ್ದಾರ್ ಸಾಹೇಬರು ಮಾಡಬೇಕಾಗಿತ್ತು, ಕಂದಾಯ ಇಲಾಖೆದವ್ರು ಮಾಡ್ಬೇಕಾಗಿತ್ತು, ಮೀಡಿಯಾದವ್ರು ನೀವು ನಮ್ಗೆ ಕೊಡಿಸ್ಬೇಕು. ಈಗ ಅವ್ರನ್ನ ಕೇಳಂటే ಅವ್ರು ಉಡಾಪಿ ಉತ್ತರ ಕೊಡ್ಲಾಕತ್ಯಾರ. ಲಿಸ್ಟೇನೆ ಕೈ ಆಗದಾವೆ ಸದ್ಯಕ್ಕೆ. ಆದರೂ ನಾನು ನೋಡ್ತು ಪರಿಶೀಲನೆ ಮಾಡ್ತು ಹಂಗೆ ಹಿಂಗೆ ಬೇಜವಾಬ್ದಾರಿ ಉತ್ತರ ಕೊಡ್ಲಾಕತ್ಯಾರ ನಮಗೆ. ಈಗ ನಿಮ್ಮಿಂದ ಕಾಲಕ್ಕೆ ನಿಮ್ಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಬೇಕು. ನೀವು ಮೀಡಿಯಾದವ್ರ ಮುಖಾಂತರ ನ್ಯಾಯ ಕೊಡಿಸ್ರಿ ನಮಗೆ. ಕೆಲವೊಂದಿಷ್ಟು ಮಂದಿ ಉಳ್ದಾವ. ಇದ್ರಾಗ ಆ ಅವ್ಯವಹಾರ ಆಗಿದ್ದು ಬದಲ ತಲಾಟಿ ಅವರು ಸಸ್ಪೆಂಡ್ ಆಗಬೇಕು. ಇದು ಯಾರು ಉಳ್ದಾವ ನಮಗೆ ಪರಿಹಾರ ಸಿಗಬೇಕು. ತಲಾಟಿ ಅವ್ರು ಜಂಗಮ್ ಶೆಟ್ಟಿ ಅಂತ ಹೇಳಿ ತಲಾಟಿ ಅವರು. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ 3-4 ವರ್ಷ ಆಯ್ತು. 3-4 ವರ್ಷ ಆಯ್ತು ಅವ್ರು ಬಂದು 3-4 ವರ್ಷ ಆಯ್ತು ಅವ್ರಿಗೆ. ಆಯ್ತು. ಈಗ ಅವ್ರನ್ನ ಕೇಳಂಟ್ಲಿ ಲಿಸ್ಟ್ ಸಹಿತ ಕೊಟ್ಟಿದ್ದಿಲ್ಲ ರೀ ನಮ್ಗೆ. ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅದನ್ನು ಲಿಸ್ಟ್ ತಗೊಂಡು ಒಟ್ಟು ಯಾರನ್ನ ಕೇಳಂಟ್ಲಿ ಅವ್ರನ್ನ ಫೋನ್ ಹಚ್ಚಿ ಕೇಳಂಟ್ಲಿ ನಿಮ್ದೊಂದು ಸುದ್ದಿ ಮಾಡ್ತೀವಿ, ಉಳ್ಕಿದ್ದು ತಲೆ ಕೆಡಿಸೋಬೇಡ. ಅವ್ರ ರೆಕಾರ್ಡು ಸಹಿತ ನನಗೆ ಸತತ 3ನೇ ಬಾರಿ ಇದು ಆಗ್ಲಕ್ಕೆ ಹತ್ತಿದ್ರು. ಅವ್ರನ್ನ ಕೇಳಂಟ್ಲೆ ನಿಮ್ದೊಂದು ಸುದ್ದಿ ಮಾಡ್ತೀವಿ. ನಂದು ಒಂದು ಸುದ್ದಿ ಆಗೋದು ನನಗೆ ಬೇಕಾಗಿಲ್ಲ. ರೈತರಿಗೆ ಅನ್ಯಾಯ ಆಗೈತಿ. ಇಲ್ಲಿ ಕೆಲವೊಂದು 70-80 ಮಂದಿ ಉಳ್ದಾವ ಈಗ ಆಲ್ರೆಡಿ. ಅವರು ಎಲ್ಲ ಬಂದು ಅಂದ್ರೆ ಸರಿ ಸರ್, ಮತ್ತು ಇನ್ನೊಮ್ಮೆ ಈ ರೀತಿ ಆಗಬಾರ್ದಂತೂ ಹೇಳೇನು ಅವ್ರಿಗೆ. ನಾನು ಆದರೂ ಅವರು ಕೇಳಿ ನಿಮ್ದೊಂದು ಹಾಕೋಣ ಅಂತ ರಾಜಕೀಯ ಪ್ರಸಾರ ತಂದ್ರೆ ನಾನು ಸುಮ್ಮ ಕುಣಿಸ್ಲಾಕ ನಾ ಇದಕ್ಕೆ ಒಪ್ಪಂಗಿಲ್ಲ. ನಿಮ್ಮ ಬೆನ್ನ ಹತ್ತೋದು ನಾ ಆಗಂಗಿಲ್ಲ ಅಂತ ಅವ್ರಿಗೆ ಆದರೂ ಹೇಳೀನಿ. ಇದಕ್ಕೆ ನ್ಯಾಯ ಸಿಗಬೇಕು, ನಿಮ್ಮ ಮುಖಾಂತರ ನ್ಯಾಯ ಕೊಡಿಸ್ರೆ ತೀಸಿನ ಬಂದೈತಿ. ತಹಸೀಲ್ದಾರ್ ಬೇಜವಾಬ್ದಾರಿ ಉತ್ತರ ಕೊಡ್ಲಾಕ್ತಾರೆ. ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಕೈಯಾಗ ಇಷ್ಟ ಅದಾವ್ರಿ. 4 ದಿನ ಟೈಮ್ ಬೇಕು, 8 ದಿನ ಟೈಮ್ ಬೇಕು. ಈಗ ನಾವು ನಿನ್ನೆ ಗ್ರಾಮ ಸಭೆ ಇತ್ತು ನಮ್ಮಲ್ಲಿ ಶೂರ್ಪಾಯ ಗ್ರಾಮ ಸಭೆ. ತಲಾಟಿ ಅವ್ರು ಬರಲಿಲ್ಲ. ಗ್ರಾಮ ಸಭಾ ನಾವು ಬಾಯ್ಕಾಟ್ ಮಾಡಿದ್ದೀವಿ. ನಡಿಗೂಡ್ಲಿಲ್ಲ ನಾವು ಅದನ್ನು. ಯಾಕೆ ಇಲ್ಲಿ ಅವ್ರನ್ನ ಕರೆಸಿರ್ಲಿ, ಅವ್ರು ಇಲ್ದ ಏನು ಚರ್ಚೆ ಮಾಡೋದಿಲ್ಲ. ಆ ಕಾರಣಕ್ಕೆ ನಾವು ಗ್ರಾಮ ಸಭೆ ಸಹಿತ ನಡಿಗೂಡ್ಲಿಲ್ಲ. ಇವತ್ತಾದ್ರೂ ಬಂದಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಇಟ್ಕೊಂಡು ಕೂತಾರೆ. ಇಲ್ಲೇ ಅಡ್ಡಾಡಕತ್ತಾರ ಕರೆ, ಆದರೂ ಇಲ್ಲಿ ಬಂದಿಲ್ಲ ರೀ ಅವ್ರು. ಎಷ್ಟು ಅವ್ಯವಹಾರ ಆಗೈತೆ? ಅವ್ಯವಹಾರ 203 ಎಕರೆ ಅವ್ಯವಹಾರ ಆಗೈತೆ ರೀ. ಅದ್ರಾಗ ಒಂದು ಮಿನಿಮಮ್ ಒಂದು 13-14 ಲಕ್ಷ ರೂಪಾಯಿ ಅವ್ಯವಹಾರ ಆಗೈತೆ ರೀ. ಒಂದು 80-90 ಮಂದಿವು ಹೆಚ್ಚಾದ ಎಕ್ಸ್ಟ್ರಾ ಸರ್ವೆ ನಂಬರ್ ಹಾಕಿಸಿಂದ ಇದು ಮಾಡ್ಕೊಂಡಾರ ಇವ್ರು. ಅವ್ಯವಹಾರ ಮಾಡ್ಕೊಂಡಾರ. ಯಾವ ರೀತಿ ಮಾಡ್ಯಾರಂದ್ರೆ ರೀ, ಈಗ 34,000 ರೂಪಾಯಿ ಕೆಲವೊಂದು ಅಮೌಂಟ್ಗಳು ತಗೊಂಡಾರ. ಅದ್ರೊಳಗೆ ನನಗರ್ಧ ನಿನಗರ್ಧ ಅಂತಾವು ಒಂದು ಸುಮಾರು ಒಂದು 89 ಮಂದಿವು ಅಂತಾವು ಆ್ಯಡ್ ಮಾಡ್ಯಾರ. ಅವರು ಹೆಂಗೆ ಮಾಡ್ಯಾರು, ಯಾವ ಕಾರಣದಿಂದ ಮಾಡ್ರು, ಯಾವ ಬೇಸ್ ಮೇಲೆ ಇದನ್ನ ಅವ್ರು ಸರ್ವೆ ಮಾಡಿದ್ರು. ಸರ್ವೆ ಮಾಡಿದವ ಬಂದು ಮನುಷ್ಯ ಪಾಪ ಕರೆಕ್ಟಾಗಿ ಸರ್ವೆ ಮಾಡಿ ಹೋದ. ಅವನು ಸರ್ವೆ ಆದ್ಮೇಲೆ ಇದನ್ನ ಯಾರ ಕೈಯಾಗಿ ತಗೊಂಡ್ರು, ತಲಾಟಿ ಅವ್ರ ಕೈಯಾಗಿ ಇರ್ತೈತಿ. ಇದ್ರೊಳಗೆ ಯಾರ್ಯಾರು ಶಾಮೀಲ್ ಅದಾರು ಅದು ಬೇಕಲ್ಲ. ಪಂಚಾಯತಿ ಅವರು, ಊರಾನವರು ಸೇರ್ ಮಾಡಕ್ ಸಾಧ್ಯತೆ ಹೊರತಾಗಿ ಹೊರಗಿನವ್ರು ಯಾರೋ ಬಂದು ಮಾಡಕ್ ರೆಡಿಲ್ಲ. ತಲಾಟಿಗೆ ಎಲ್ಲಿಂದ ಧೈರ್ಯ ಬರ್ತೈತಿ ಇದನ್ನ ಮಾಡಕ್ಕೆ? ಯಾರು ಇದ್ರೊಳಗೆ ಶಾಮೀಲ್ ಇರಬೇಕಲ್ಲ. ಯಾರ್ಯಾರು ಶಾಮೀಲ್ ಅದಾರು ಅವ್ರು ಶಾಮೀಲ್ ಇದ್ದವ್ರು ಮಾಡಿಸೋದಿತ್ತಂದ್ರೆ ಅಷ್ಟು ಗೋರ್ಮೆಂಟ್ ರೊಕ್ಕನತ್ತು ಎಲ್ಲಾರ್ದು ಮಾಡಿಸ್ಬೇಕಿತ್ತು. ಕರೆಕ್ಟಾಗಿ ಯಾರಿಗೆ ಆಗಬೇಕಾಗಿತ್ತು ಅದು ಪರಿಹಾರ ಆಗಲಿಲ್ಲ. ಬಿಟ್ಟು ಕಿಶಿಂದ ಏನೋ ಮುಳುಗಡೆನೇ ಇಲ್ಲ. ಅವ್ರು ಹೊಲ್ದಾಗ ನೀರೇ ಬಂದಿಲ್ಲ ಅಂಥವ್ರು ಏನೋ ಹೆಚ್ಚು ಮಾಡ್ಕೊಂಡು ಅವ್ರಿಗೆ 50-50 ರೊಕ್ಕ ಮಾತಾಡ್ಕೊಂಡು ಮಾಡ್ಕೊಂಡಾರ. ಇದ್ರೊಳಗೆ ರಾಜಕೀಯ ಪ್ರೆಷರ್ ಐತಿ. ಇದ್ರೊಳಗೆ ಎಲ್ಲ ನಮಗೋದು ಗೊತ್ತೈತಿ. ಇದ್ರೊಳಗೆ BJP ಕಾಂಗ್ರೆಸ್ ಅನ್ಲಾರ್ದ ನಾವು ಎಲ್ಲರೂ ಸೇರಿ ಯಾಕೆ ಮಾಡಕತ್ತೀವಿ? ಇದ್ರೊಳಗೆ ನಾವು BJP ಇರೋದು, ಕಾಂಗ್ರೆಸ್ ಇದ್ದೀವಿ. ರಾಜಕೀಯವಾಗಿನೂ ಇದನ್ನು ಪ್ರೆಷರ್ ತಂದರು. ಮಾರ್ಕಿಶಿಂದ ಇದನ್ನು ಇಲ್ಲೇ ನಿಂದ್ರಿಸ, ನಿನಗೆ ಎಷ್ಟು ಅಮೌಂಟ್ ಬೇಕು ನಾವು ಕೊಡ್ತೀವಿ, ನೀವು ಮುಂದೆ ಹೋಗಬೇಡ. ಇದನ್ನು ಕೆಲವೊಬ್ರು ಏನು ತಿಳ್ಕೊಂಡಾರೆ, ಇವ್ರ ಕಡೆ ಏನೂ ಆಗೋದಿಲ್ಲ, ಹೋಗ್ತಾರು ಸುಮ್ಮ ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ತಾರೋ ಬಂದು ಬಿಡ್ತಾರೋ. 2019 ಫ್ಲಡ್ ಬಂದಾಗ ಹಿಡಿದು ಇದೇ ರೀತಿಯಾಗಿ ಆಗ್ತೈತೆ ರೀ. ನಾವು ಬೆಂಗಳೂರಿನಾಗ ಒಬ್ಬ ಜಾಬ್ ಮಾಡೋ
ಬೇಟಿಗೇಶನ್ ನಮ್ಮ ಊರಾಗ ಒಂದು ಏನೋ ಮಾಡ್ಬೇಕಂತ ಹೇಳಿ ನಾ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೆ. 19ರ ಪ್ರಳಯ ಬಂದಾಗ ಎಷ್ಟೋ ಪ್ರವಾಹ ಬಂದಾಗ ಯಾರೂ ಮನಿಗಳು ಕುಂಡಿರ್ಬೇಕಾಗಿತ್ತು. ನಿಜವಾಗಿ 5-5 ಲಕ್ಷ ರೂಪಾಯಿ ಏನೋ ಅವತ್ತು ಘೋಷಣೆ ಮಾಡಿದ್ರು, ಇದು BJP ಸರ್ಕಾರ ಇತ್ತು ಅನ್ಸುತ್ತೆ ಅವಾಗ. ಆಗ ಅದರೊಳಗೂ ಗೋಲ್ಮಾಲ್ ಮಾಡ್ರಿ. ಅವಾಗೂ ಪಂಚಾಯತಿ ಅವ್ರ ಕೈವಾಡನ. ಪಂಚಾಯತಿ ಅವ್ರು ಇರ್ಲಾರ್ದ ಒಂದು ಊರ್ನಾಗ ಏನು ಮಾಡಕ್ ಸಾಧ್ಯ ಇಲ್ಲ. ಪಂಚಾಯತಿ ಕರೆಕ್ಟ್ ಇತ್ತಂದ್ರೆ ಎಲ್ಲ ಹಾಕಿರ್ತತಿ. ಯಾವ ಸಂಬಂಧ ಇರ್ಲಾರ್ದ ಆಗಿಂದ ಸ್ಟಾರ್ಟ್ ಆಗಿದ್ದು. ನಿಮ್ಮ ಆರೋಪಿಯನ್ನ PDO ತಲಾಟಿ ಅವ್ರು ಸೇರ್ಕೊಂಡು ಪ್ರತಿಯೊಬ್ರು ನಾವು ನೋಡ್ರಿ ಊರಾನ ಲೀಡರ್ಗಳು ಮುಖಂಡರುಗಳು ಕೆಲವೊಬ್ರು ಯಾರದಾರು ಅನ್ಯಾಯ ಅಂತ ಆಗಾಕತ್ತಿದ್ ನಾವು ನಿಮ್ಮ ಮುಂದೆ ಎತ್ತಿ ಹಿಡಿಯಾಕತ್ತೀವಿ. ಅದ್ರೊಳಗೆ ಇವತ್ತು ನಾವು ಹೇಳಕ್ ಬರಂಗಿಲ್ಲ. ಯಾರು ಅನ್ಯಾಯ ಮಾಡಾಕತ್ತಾರು ಇದರಿಂದ ಹೊರಗೆ ಬರ್ಬೇಕು. ಯಾಕೆ ನಾವು ಇದನ್ನ ಕೇಳಕತ್ತೀವಿ ಅಂದ್ರೆ ಈಗ ಸದ್ಯ ನಮ್ದು 524 ಮುಳುಗಡೆ ಐತಿ. ನಮ್ಮ ಸುರ್ಪಾಲಿ ಗ್ರಾಮ ಆಗಲಿ, ತುಬ್ಚಿ ಗ್ರಾಮ ಆಗಲಿ. ಈಗ ಅದ್ರ ಸಂಬಂಧ ನಾವು 3ನೇ ತಾರೀಕು ಬಾಗಲಕೋಟೆಗೆ ಹೋರಾಟ ಮಾಡತ್ತೀವಿ. ಈಗ ಜರ್ಕರ್ತ್ 24 ನಮ್ಗೆ ಘೋಷಣೆ ಆದ್ಮೇಲೆ ನಾಳೆ ಸರ್ವೆ ಮಾಡಕ್ಕೆ ಬಂದರು. ಅದರೊಳಗೂ ಈ ರೀತಿ ಇವರು 2 ನಂಬರ್ ಅವ್ಯವಹಾರಗಳು ಮಾಡಿದ್ರೆ ರೈತರು ಎಲ್ಲಿ ಹೋಗಬೇಕು? ಕೆಲವೊಬ್ರು ಬೇಕಾದವ್ರಿಗೆ ಎಸ್ಟಿಮೇಷನ್ ಹೆಚ್ಚು ಮಾಡಿಸೋದು, ಬೇಡದವ್ರಿಗೆ ಕಡಿಮೆ ಮಾಡೋದು. ರೈತರಿಗೆ ಪಾಪ ಅದರ ಮೇಲೆನ ಡಿಪೆಂಡ್ ಆಗಿ ಕೂತಾರೆ. ನಮ್ಗೊಂದು 4 ರೂಪಾಯಿ ಬರ್ತಾವೆ, ನಾವು ಇದರಿಂದ ಏನಾರ ಮೆಟ್ಟಿಗೆ ಹತ್ತೀವಿ ಅಂತ ಹೇಳಿ. ಈಗ ಅಂಥದ್ರೊಳಗೆ ಅನ್ಯಾಯ ಆಯ್ತು ಅಂದ್ರೆ ಹೆಂಗೆ ಮಾಡ್ತೀರಿ? ಪ್ರತಿಯೊಂದ್ರೊಳಗೂ ಈ ಥರ 2 ನಂಬರ್ ನಡೆಸ್ಯಾರ. ಇದ್ರೊಳಗೆ ಮಾಡೋರು ಕೆಲವೊಂದು 4 ಮಂದಿ ರಾಜಕೀಯದವ್ರು ಅದಾರ. ಅದರಿಂದ ಎಲ್ಲರಿಗೆ ಈ ಊರಿಗೆಲ್ಲ ಹೊಡೆತು ಬೀಳಕತ್ತೈತಿ. ಅದನ್ನ ಯಾಕೆ ಅರ್ಥ ಮಾಡ್ಕೊ? ರೈತರಿಗೆಲ್ಲ ಒಂದೇ ರೀತಿ ನೋಡ್ರಲ್ಲ, ಒಂದೇ ರೀತಿ ಸಮಾನಾಗಿ ನೋಡ್ರಿ. ನೀವು ರಾಜಕೀಯ ಬೇರೆ ಮಾಡ್ರಪ್ಪ, ನಿಮ್ಗೆ ಓಟ್ ಬೇಕಾದ್ರೆ ನೀವು ಅದಕ್ಕೆ ಬೇಕಾದ ದುನಿಯಾ ಮಾಡ್ಕೋರಿ. ಆದರೆ ರೈತರಿಗೆ ಯಾಕೆ ಕೊಲಕತ್ತೀರಿ? ಇದ್ರೊಳಗೆ ಯಾಕೆ ತಂದು ರಾಜಕೀಯ ಹೋಗಿಸ್ತೀರಿ? ನಾ ಅದನ್ನ ನಿಮ್ಗೆ ಕೇಳ್ಕೊಳಕತ್ತೀನಿ. ದಯಮಾಡಿ ಇದು ಮಾತ್ರ ಹಗರಣ ಸಾದ ಆಗಿಲ್ಲ. ಇದ್ರೊಳಗೆ ತಲಾಟಿ ಭಾಳ ರೊಕ್ಕ ತಿಂದಾರು. ತಲಾಟಿ ಹಿಂದೆ ದೊಡ್ಡ ದೊಡ್ಡ ಕರಿಗೆ ಅದಾವು. ಇದನ್ನ ನಾವು ಪರಿಹಾರ ಇವ್ರು ಮಾಡ್ಲಿಕ್ಕಂದ್ರೆ ನಾವು ಲೋಕಾಯುಕ್ತರಿಗೂ ಹೋಗ್ತೀವಿ. ಲೋಕಾಯುಕ್ತರ ಮುಂದೆ ಇದನ್ನ ಹಗರಣನ ದಾಖಲೆ ಮಾಡಿಕಿಸಿಂದ ಇದನ್ನ ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಅವ್ರು ಏನಾರ ತಿಳ್ಕೊಂಡಿದ್ರೆ ಇಷ್ಟಕ್ಕೆ ಬಿಡ್ತಾರೆ, ನಾವು ಬಿಡಂಗಿಲ್ಲ. ನಾವು ಅದನ್ನ ದಯಮಾಡಿ ಹೇಳಕತ್ತೀವಿ. ಆದಷ್ಟು ಬೇಗ ನಮಗೆ 2-3 ದಿವಸನಾಗ ತಹಶೀಲ್ದಾರ್ ಸಾಹೇಬರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಕತ್ತಾರೋ. ಅದು ಯಾವ ರೀತಿ ಕೊಡ್ತಾರೆ ನಾವು ನೋಡ್ತೀವಿ. ನಾವು 19ರನಾಗೂ ಬಂದ ಇಂಥವು ಎಷ್ಟೋ ಮನವಿಗಳು ಕೊಟ್ಟಿವಿ, ಅದು ಏನೂ ಆಗಿಲ್ಲ. ಇವ್ರ ಮೇಲೆ ನಮಗೆ ನಂಬಿಕೆ ಐತಿ. ನೋಡು ಇವ್ರದ್ದು ಏನಾಕೈತಿ. ಬಟ್ 2-3 ದಿವಸದೊಳಗೆ ಅವ್ರು ನಮಗೆ ಕೊಡಲಿಲ್ಲ ಅಂದ್ರೆ ಈಗ ಶಾಸಕರ ಮುಂದೆ ಹೇಳ್ಯಾರ, ನಮ್ಗೆ ಗುರುಗುಂಡ್ ಸಾಹೇಬ್ ಶಾಸಕರ ಮುಂದೆ ಹೇಳ್ಯಾರು, ಒಂದು 3 ದಿವಸ ಟೈಮ್ ಕೊಡ್ರಿ, ಅವ್ರು ಮಾಡಿ ಅದನ್ನ ಏನೈತೆ ಚೆಕ್ ಮಾಡಿ ಹೇಳ್ತಂದಾರೆ. ಜರ್ಕರ್ತ ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಲೋಕಾಯುಕ್ತರು ಕಂಪ್ಲೇಂಟ್ ಮಾಡ್ತೀವಿ. ಇಷ್ಟು ಮಾತ್ರ ಗ್ಯಾರಂಟಿ. ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅವ್ರು ಸಸ್ಪೆಂಡ್ ಅವ್ರು ಮಾತ್ರ ಸಸ್ಪೆಂಡ್ ಆಗ್ಬೇಕು. ಅವ್ರನ್ನೆಲ್ಲ ಇನ್ನೂ ಆದ್ರೂ ಇಟ್ಕೊಂಡು ಕೂತಾರಂದ್ರೆ ನೌಕರಿ ನಮ್ಗೆ ಅಸಹ್ಯ ಅನಿಸ್ತೈತಿ. ನಮನಿ ಈ ತರ ಮಾಡಿದವ್ರನ್ನೆಲ್ಲ ಇವ್ರಿಗೆಲ್ಲ ಯಾವ ರೀತಿ ಕಾನೂನು ಎದಕ್ಕೆ ಏನೈತಿ? ನಾವು ಈಗ ನಾವು ನೋಡ್ರಿ, ನಾವು ಆಗ್ಲಿಲ್ಲ ಅಂದ್ರೆ ನಾವು ಕಾನೂನು ಪ್ರಕಾರವಾಗಿ ಮಾಡ್ಬೇಕು ಅನ್ನೋ ಒಂದು ಫಸ್ಟ್ ಉದ್ದೇಶದಿಂದ ಈ 1ನೇ ಹೆಜ್ಜೆ ಇಟ್ಟಿವಿ. ಇವರು ಮತ್ತು ಇದಕ್ಕೆ ನಮಗೆ ಪ್ರತಿಕ್ರಿಯೆ ಕೊಟ್ಟು ಇದಕ್ಕೆ ನ್ಯಾಯ ಒದಗಿಸಲಿಲ್ಲ ಅಂದ್ರೆ ನಾವು ಮಾತ್ರ ಮುಂದಿನ ಹೆಜ್ಜೆ ಇಡ್ತೀವಿ. ಪ್ರತಿಭಟನೆನೂ ಮಾಡ್ತೀವಿ, ಲೋಕಾಯುಕ್ತರು ಕಂಪ್ಲೇಂಟು ಕೊಡ್ತೀವಿ. ಅದು ಇನ್ನೂ ಏನೇನು ಆಕೈತೋ ಅದು ಹೆಂಗೆ ಆಕೈತೋ, ಆದರೆ ಇದನ್ನು ಮಾತ್ರ ನಾವು ಇಲ್ಲಿಗೆ ಬಿಡಂಗಿಲ್ಲ. ಇದು ಮಾತ್ರ ಕಟಾನ ಕಟ್ಟಿ ಸತ್ಯ. ಇದಕ್ಕೆ ಎಲ್ಲರೂ ಬೆಂಬಲದಾರ. ಇದಕ್ಕೆ ನಾವು ರಾಜಕೀಯವಾಗಿನೂ ಮಾಡಕತ್ತಿಲ್ಲ. ಇದನ್ನು ಹೇಳಕತ್ತೀವಿ, ರೈತರಿಗೋಸ್ಕರ ಮಾಡತ್ತೀವಿ. ರೈತರಿಗೋಸ್ಕರ ನಿಜವಾಗ್ಲೂ ಯಾರು ಅದಾರ ಅವ್ರು ಇದಕ್ಕೆ ಸಪೋರ್ಟ್ ಆಗ್ತಾರಂತ ನಾ ತಿಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಾ ಸಾಗರ್ ಪಾಟೀಲ್ ಅಂತ ಹೇಳ್ರಿ, ಪ್ರಾಪರ್ ಶುರ್ಪಾಲಿ. ನಾವು ಆ್ಯಕ್ಚುಲಿ ಮುಂಚೆ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ ರೀ. 7-8 ವರ್ಷ ಆಯ್ತು ಶುರ್ಪಾಲಿಗೆ ಬಂದು ನಾವು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಊರಾಗ ಒಂದು 4 ಜನಕ್ಕೆ ಒಳ್ಳೇದಾಕತಿ ಮಾಡಬೇಕು ಅಂತ ನಾವು ಸ್ವಂತ ಮಾಡ್ಕೊಂಡು ಸ್ಟಾರ್ಟ್ ಮಾಡೀವಿ. ನಾವು ಅಲ್ಲೇ ರಾಜಕೀಯವಾಗಿ ಯಾವ ರೀತಿ ರಾಜಕೀಯವಾಗಿ ರಾಜಕೀಯವಾಗಿ ಅಂದ್ರೆ ನೋಡ್ರಿ ಸರ, ಈಗ ಕೆಲವೊಂದು ನಮ್ಮಲ್ಲಿ ನಡೆದಿದ್ದು ಘಟನೆಗಳು ಅದಾವೆ. ನಾವು ಹೆಸರು ತೊಗೊಳಕ್ಕೂ ಏನು ಅದಂತ ದೊಡ್ಡದಲ್ಲ. ಈಗ ಏನಾಕೈತಿ, ನಾನು 4 ಓಟ್ ಬೇಕಾಗ್ತೇವೆ. 4 ಓಟ್ ಬೇಕಾಗೋ ಸಂಬಂಧ ನಾವು ಒಂದು ಏನೋ ಒಂದು ದಗದ ಮಾಡಿಸ್ತೇನೆ ನಿಮಗೆ. ಅದನ್ನ ಒಂದು ಪ್ರೆಷರ್ ಇಟ್ಕೊಂಡು ನಾಳೆ ಓಟ್ ಕೀಳು. ಇಂಥವು ಇದ್ದವ್ರು ಭಾಳ ಮಂದಿ ಅದಾರ ರೀ. ಅವ್ರ ಹೆಸರು ಹೇಳೋದು ಅಂತ ದೊಡ್ಡದಿರಂಗಿಲ್ಲ. ಇಷ್ಟ್ರ ಮೇಲೆ ಅರ್ಥ ಆಗುತ್ತದೆ ಅವ್ರಿಗೆ, ತಿಳಿಯೋರಿಗೆ ತಿಳಿದಿರ್ತತಿ. ಈಗೇನೋ ನಿಮ್ಗೆ ನಾನು 4 ರೇಷನ್ ಕಾರ್ಡ್ ಮಾಡಿಸಿನು, ಏನೋ ಮಾಡಿಸಿನು, ಇದನ್ನೊಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಮಾಡಿಸ್ಬೇಕಂತೇಳಿ ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳ್ತೀನಿ. ಚಲೋದಕ್ಕೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಇಂಥದಕ್ಕೆಲ್ಲ ಯಾಕೆ ಮಾಡ್ತೀರಿ? ಈಗ ನಾನು ಲಿಸ್ಟ್ ಈಗ ನಮ್ಮಂತರ ನಂದು ಏನಾಗಿತ್ತು ರೀ ಸರ್? ಈಗ ನಂದು ಯಾಕೆ ಬರಲಿಲ್ಲ? ನಂದು ಪರಿಹಾರ ಯಾಕೆ ಬರಲಿಲ್ಲ? ನಂದನ್ನ ಕೇಳ್ತೀನಿ, ಮಂದಿದು ಬೇಡ ನನಗೆ. ಈಗ ನಾನು 19ರೊಳಗಿಂದ ಹಿಡ್ಕೊಂಡು ಫ್ಲಡ್ ದಂಡು ಹಿಡ್ಕೊಂಡು ಇವತ್ತಿನವರೆಗೂ ಆದ್ರೆ ಹೇಳ್ತೀನಿ, ನನ್ನ ಹೊಲದ ನಿಮ್ಮ ಮನೆಯೊಳಗೆ ನೀರು ಬಂದು ಎಲ್ಲ ಲಾಸ್ ಆಯ್ತು. ಅವಾಗೂ ಹಾಕಿಸ್ಲಿಲ್ಲ ನಂದು. ಈಗೂ ಬರ ಪರಿಹಾರ ಮಾಡಿದ್ರು, ಈಗೂ ಬರಲಿಲ್ಲ. ಈಗ ಹೊಳೆ ಮೊನ್ನೆ ಮಳಿದಾತು, ಅದು ಬರಲಿಲ್ಲ. ಈಗ ಹೊಳಿದು ಬತ್ತು, ಅದು ಬರಲಿಲ್ಲ. ಯಾವುದೂ ಬರಂಗಿಲ್ಲ ನಮ್ಮದು. ಯಾಕೆ ಈ ಥರ ಪರ್ಸನಲಿ ಟಾರ್ಗೆಟ್ ಮಾಡಕತ್ತಾರ ಇವರು? ನಾವೇನು ಇದ್ರೊಳಗೆ ವೈಯಕ್ತಿಕ ಅವ್ರಿಗೆ ಯಾರಿಗೆ ಏನ್ರಿ ಮಾಡಿವ? ಈ ಥರ ಯಾಕೆ ಇವರು ಟಾರ್ಗೆಟ್ ಮಾಡಕತ್ತಾರು? ಮಾಡೋದು ನಾನೊಬ್ಬ ರೈತನಲ್ಲ, ನನಗೂ ಮಾಡಬೇಕಾಗಿತ್ತು. ನನ್ನ ಯಾಕೆ ಬಿಡಕತ್ತಾರು? ನಾನು ಆಜು ಬಾಜುದವ್ರಿಗೆ ಮಾಡ್ತಾರೋ, ನಮ್ಮನ್ನು ಬಿಡ್ತಾರೋ? ಇದು ಯಾಕೆ ನಡೆದೈತೆ ಹಂಗಿತ್ತು? ರಾಜಕೀಯ ಉದ್ದೇಶ ಇದ್ದಾಗ ರಾಜಕೀಯವಾಗಿ ಮಾಡಕತ್ತಾರ ಅಂದ್ರೆ ನಾ ಈ ಉದ್ದೇಶದಿಂದ ಹೇಳಕತ್ತೀನಿ. ಏನು ನಾ BJP ಅಂತ ಹೇಳಿ ಮಾಡ್ತಾರೋ? ಅಂದ್ರೆ ನಿಮ್ಮ ನೇರ ನೀತಿಯನ್ನ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಮಾಡ್ಬೋದು. ಕಾಂಗ್ರೆಸ್ ಅಥವಾ BJP ಅಂತ ಅಲ್ರಿ, ಅವಾಗ BJP ಸರ್ಕಾರ ಇತ್ತಲ್ಲ. ನಾ ಹೇಳ್ತಾ ಇರೋದು ಅನ್ಯಾಯ ನಡೀತಾ ಇದೆ. ಪಂಚಾಯತಿ ಒಳಗನ ಯಾರು ಇರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಒಮ್ಮೆ BJP ಇರ್ತೈತಿ, ಕಾಂಗ್ರೆಸ್ ಇರ್ತೈತಿ. ನ್ಯಾಯವಾಗಿ ಏನಾಗಬೇಕಾಗಿತ್ತು, ಕೆಲಸ ಮಾಡಬೇಕಾದವ್ರು ಗೌರ್ಮೆಂಟ್ ಸರ್ವೆಂಟ್ಗಳು ಬಂದವ್ರು ಮಾಡಬೇಕಾಗಿತ್ತು. ಫ್ಲಡ್ ಇದ್ದಾಗ ಫ್ಲಡ್ ಸಂಬಂಧ ಇನ್ಚಾರ್ಜ್ಗಳು ಹಾಕಿರ್ತಾರೆ, ಅವರು ಬಂದು ಇವ್ರ ಜೊತೆ ಶಾಮೀಲಾಗಿರ್ತಾರೆ. ಅನ್ಯಾಯ ದಗದಗಳು ಮಾಡಕತ್ತಾರೆ ರೀ. ಅದು ಬಂದ್ ಆಗ್ಬೇಕಂತ ಹೇಳಿ ನಾವು ಇದನ್ನು ಪ್ರತಿಭಟನೆ ಮಾಡಕತ್ತೀವಿ.
ನಮ್ಗೆ ಯಾವ ಪರ್ಟಿಕ್ಯುಲರ್ ಇವನ ಹಿಂಗೆ ಮಾಡ್ಯಾನ ಇವನ ಹಿಂಗೆ ಮಾಡತ್ತೂ ನಾವು ಹೇಳಕತ್ತಿಲ್ಲ. ನಮ್ದು ಏನು ಬೇಕಾಗೈತಿ ಆ ಸಂದರ್ಭ ತಕ್ಕಂಗೆ ಯಾರು ಡಿಪಾರ್ಟ್ಮೆಂಟ್ದವ್ರು ಬಂದಿರ್ತಾರಲ್ಲ ಕೆಲಸ ಮಾಡಕ್ಕೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಬೇಕಾಗಿತ್ತು. ಅದನ್ನು ಮಾಡಕತ್ತಿಲ್ಲ. ಬರೀ ಅದ್ರೊಳಗೆ ಯಾರ್ದ್ರಿಂದ ಇನ್ಫ್ಲೂಯೆನ್ಸ್ ಬರಂಟ್ಲೆ ಅದನ್ನು ಏನರ ಒಂದು ಹಚ್ಕೊಂಡು ಕಿಶಿಂದ ಒಬ್ರಿಗೆ ಹಂಗೆ ಮಾಡೋದು ಒಬ್ರಿಗೆ ಹಿಂಗೆ ಮಾಡೋದು ಯಾಕೆ ಮಾಡಕತ್ತಾರ, ಅದು ಆಗಬಾರ್ದು ಅಂತ ಹೇಳಕತ್ತೀವಿ. ಹಾಂ, ಪ್ಲೀಸ್ ದಯಮಾಡಿ ಇದನ್ನೊಂದು ಇದನ್ನು ಮಾಡಿ. ನಮಸ್ಕಾರ.